ರಾಜ್ ಅವರೇ, ನೀವು ಬಾಲ್ಡ್ ಕಾನ್ಸೆಪ್ಟಿನ ಒಂದು ಸ್ಕ್ರಿಪ್ಟ್ ಬರೀತೀರಾ. ಸೊ ಒಂದು ಮೊಟ್ಟೆಯ ಕತೆ ಅಂತಲೇ ಯಾಕೆ? ಐ ಮೀನ್, ವೈ ದಿಸ್ ಟೈಟಲ್? ಯಾಕಂದ್ರೆ ಎಲ್ಲರೂ ಯಾಕೆ ಅಂತ ಕೇಳ್ತಾರೆ. ಮೇ ಬಿ ಯಾಕಂದ್ರೆ ಅದ್ರಲ್ಲಿ ಏನೋ ಒಂದು ಎಲಿಮೆಂಟ್ ಇದೆ, ಬೇರೆ ಯಾರು ನೋಡದೇ ಇರೋಂಥ ಕತೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಯಾಕೆ ಇದೇ ಬೇಕು ಅಂತ. ಸೊ ಏನಾದ್ರೂ ನಾನು ಇನ್ನೊಂದು ಯಾವುದೋ ಒಂದು ನಾರ್ಮಲಿ ನೋಡುವಂತ ಕತೆ ಮಾಡಿದ್ರೆ ಕೇಳ್ತಿರ್ಲಿಲ್ಲ ಯಾಕೆ ಅಂತ. ನಾರ್ಮಲ್ ಅನ್ಕೊಂಡು ಬಿಡ್ತಾ ಇದ್ರು. ಸೊ ಒಂದು ಮೊಟ್ಟೆಯ ಕತೆ ಯಾಕೆ ಅಂದ್ರೆ ನಂಗೆ ಸಾಮಾನ್ಯರಲ್ಲಿ ತುಂಬಾ ಕತೆ ಇದೆ ಅಂತ ಯಾವಾಗ್ಲೂ ಅನ್ಸುತ್ತೆ. ಯಾಕಂದ್ರೆ ನಾವು ತುಂಬಾ ಸಾಮಾನ್ಯರಾಗಿರೋದ್ರಿಂದ. ಸೊ ಸಾಮಾನ್ಯತನ ಏನಿದೆ, ಇಟ್ಸ್ ನಾಟ್ ದ್ಯಾಟ್ ಆರ್ಡಿನರಿ. ಅದ್ರಲ್ಲಿ ಒಂದು ಬ್ಯೂಟಿ ಇದೆ, ಅದ್ರಲ್ಲಿ ಒಂದು ಚೆಲುವು ಇದೆ. ಬಟ್ ಅದನ್ನ ನೋಡೋದಕ್ಕೆ ಸ್ವಲ್ಪ ಕಷ್ಟ ಇದೆ, ಎಲ್ರಿಗೂ ಅದು ನೋಡೋದಕ್ಕೆ ಬರಲ್ಲ. ಬಟ್ ನಮ್ ಟೀಮ್ಗೇನೋ ಅದು ತುಂಬಾ ಚಂದ ಕಾಣಿಸುತ್ತೆ. ಸಿಂಪಲ್ ಆಗಿರೋದು ಅಥವಾ ತುಂಬಾ ಸಾಮಾನ್ಯವಾಗಿರೋದು, ಅದ್ರಲ್ಲಿ ಏನೋ ಕತೆ ಇದೆ ಅಂತ. ಸೊ ಈಗ ಏನಾಗಿದೆ ಅಂದ್ರೆ ನಾವೆಲ್ಲ ಕೂಡ ನಾವು ಹೇಗಿದೀವಿ ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ನಮ್ಗೆ ಅದ್ರ ಬಗ್ಗೆ ಸಮಾಧಾನ ಇಲ್ಲ. ನಾವು ಫಿಸಿಕಲಿ ಏನೋ ಒಂದಾಗ್ಬೇಕು, ಮೆಂಟಲಿ ಏನೋ ಒಂದಾಗ್ಬೇಕು, ಅಂಡ್ ಏನೋ ಅಕಾಡೆಮಿಕಲಿ ಏನೋ ಒಂದಾಗ್ಬೇಕು, ಪ್ರೊಫೆಷನ್ ವೈಸ್ ಏನೋ ಒಂದಾಗ್ಬೇಕು. ಬಟ್ ನಾನು ಏನಾಗಿದ್ದೀನಿ ಅದ್ರ ಬಗ್ಗೆ ಯಾವತ್ತೂ ಸಮಾಧಾನ ಇರಲ್ಲ. ಸೊ ಹೀಗೆ ಅವನ ಬಗ್ಗೆ ಅವ್ನ ಸಮಾಧಾನ, ಅವ್ನು ಹೇಗ್ ಕಾಣ್ತಾ ಇದ್ದಾನೆ ಅದ್ರ ಬಗ್ಗೆ ಅವನಿಗೆ ಸಮಾಧಾನ ಇಲ್ಲದೆ ಇರೋಂತ ಒಬ್ಬ ಸಾಮಾನ್ಯನ ಕತೆ ತುಂಬಾ ರಿಲೇಟಬಲ್ ಅನಿಸ್ತು. ಎಲ್ರಿಗೂ ರಿಲೇಟಬಲ್. ಯಾಕಂದ್ರೆ ನನಗೂ ಎಲ್ಲೋ ಒಂದ್ ಕಡೆ ಐ ಮೀನ್ ಇನ್ಫೀರಿಯಾರಿಟಿ ಎಲ್ರಿಗೂ ಇರುತ್ತೆ ಯಾವ್ದಾದ್ರು ಒಂದ್ರ ಬಗ್ಗೆ. ನಾನು ಇದಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ನಾನು ಹಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಸೊ ಮೇ ಬಿ ಇವನಿಗೂ ಬೇಕಾದಷ್ಟು ಇನ್ಫೀರಿಯಾರಿಟಿ ಇದೆ. ಆ ಕಾರಣದಿಂದ ಅವ್ನು ನನಗ್ ಹತ್ರ ಆಗಿರೋ ಕಾರಣಕ್ಕೋಸ್ಕರ ಜನಗಳಿಗೂ ಹತ್ರ ಆಗ್ತಾನೆ. ಯಾಕಂದ್ರೆ ನಾನು ಮನುಷ್ಯರಲ್ಲಿ ಒಬ್ಬ. ಸೊ ಆ ಕಾರಣದಿಂದ ಐ ಥಾಟ್ ಇಟ್ ಇಸ್ ಎ ಗುಡ್ ಸ್ಟೋರಿ. ಅದಕ್ಕೋಸ್ಕರ ಒಂದು ಮೊಟ್ಟೆಯ ಕತೆ ಹೊರತು.